ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚತನ್ಮಾತ್ರ ಸಂಜೆಯ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 4ನೇ ಪದ್ಯ. ಕಲುಷವೆಲ್ಲದ ದರ್ಪಣದೆ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದೆ ಬಿಂಬ ಚಡಚೇತನರೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದೆ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂತ ಹೇಳ್ತಾ ಇದ್ದಾರೆ. ಮಲಿನವಿಲ್ಲದ ದೋಷವಿಲ್ಲದ ಕನ್ನಡಿಯಲ್ಲಿ ಹೇಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ಎಲ್ಲ ವಸ್ತುಗಳು ಕಾಣಿಸುವಂತೆ ಸರ್ವರ ಬಿಂಬನಾಗಿರುವಂತಹ ಪರಮಾತ್ಮ ಒಬ್ಬನಾದರೂ ಜಡ ಚೇತನರಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನು ಬಹುರೂಪಗಳಿಂದ ಸುಜ್ಞಾನಿಗಳ ನಿರ್ಮಲವೆಂಬ ಮನ ಕನ್ನಡಿಯಲ್ಲಿ ಜ್ಞಾನಿಗಳಿಗೆ ಇಷ್ಟು ರೂಪದಿಂದ ಗೋಚರನಾಗ್ತಾನೆ ಅಂತ ಹೇಳ್ತಾರೆ. ಶ್ರೀಹರಿಯು ಬಿಂಬರೂಪವಾದ ತಾನು ಸ್ಥಿರನಾಗಿದ್ದಾನೆ. ಜೀವನನ್ನು ಒಂದು ಕ್ಷಣವೂ ಅಗಲದೆ ಜೀವಾಂತರ್ಯಾಮಿಗೆ ಇರ್ತಾನೆ. ದೋಷ ದೂರನಾಗಿದ್ದಾನೆ, ವಿಕಾರರಹಿತನಾಗಿದ್ದಾನೆ, ಯಾರ ಆಶ್ರಯವಿಲ್ಲದೆ ಇದ್ದಾನೆ. ಅಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ಸಜ್ಜನರ ನಿಷ್ಕಲುಷವೆಂಬ ಕನ್ನಡಿ ಎಂಬ ಮನಸ್ಸಿನಲ್ಲಿ ಗೋಚರವಾಗ್ತಾನೆ ಹೊರತು ಅಜ್ಞಾನಿಗಳಿಗಲ್ಲ ಅಂತ ಹೇಳ್ತಾರೆ. ಈ ಶರೀರ ಚತುಷ್ಟಯಗಳು ಕೋಶಧಾತುಗ ಭಾರತಿಪ ಪ್ರಾಣೇಶ 71,600 ನೆಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈವಿಡದಿ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಈ ಶರೀರ ಚತುಷ್ಟಯದಳು ಅಂದರೆ ಜೀವ ಲಿಂಗ ಅನಿರುದ್ಧ ಸ್ಥೂಲ ಶರೀರಗಳಲ್ಲಿ ಪಂಚಕೋಶ ಅನ್ನಮಯಾದಿ ಕೋಶಗಳಲ್ಲಿ ತ್ವಕ್ ಚರ್ಮಾದಿಯ 7 ಧಾತುಗಳಲ್ಲಿ ಭಾರತೀ ದೇವಿಯ ಪತಿಯಾಗಿರುವಂತಹ ಪ್ರಾಣೇಶ ಸಮಸ್ತ ಜೀವರಿಗೆ ಪ್ರಾಣಕ್ಕೆ ಆಧಾರರಾಗಿರುವಂತಹ ಶ್ರೀ ವಾಯುದೇವರು ಒಂದು ದಿವಸದಲ್ಲಿ 21,600 ಶ್ವಾಸರೂಪವಾದ ಜಪವನ್ನು ಮಾಡ್ತಾರೆ. ಭಾಸ್ಕರ ಸೂರ್ಯ ಶ್ವಾಸ ಬಲಮೂಗಿನಲ್ಲಿ, ಭೇಷ ಚಂದ್ರನು ಎಡಮೂಗಿನಲ್ಲಿ ಇದ್ದಾನೆ. ಈ ಸೂರ್ಯಚಂದ್ರೊಳಗೆ ತಾನಿದ್ದು ಹಂಸಮಂತ್ರ ಜಪ ಮಾಡ್ತಾರಲ್ಲದೆ ಈ ಬ್ರಹ್ಮಾಂಡದಲ್ಲಿ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ತುಂಬಿಕೊಂಡು ಇದ್ದಾರೆ. ಪರಮಾತ್ಮ ಇದ್ದಲ್ಲೆಲ್ಲ ಬ್ರಹ್ಮಾಂಡದಲ್ಲೆಲ್ಲ ವಾಯುದೇವರು ವ್ಯಾಪ್ತರಾಗಿದ್ದಾರೆ. ಶಿರಗಳೈದೆರಡು ಬಾಹುಗಳೆರಡು ಪಾದಗಳೊಂದು ಮಧ್ಯೋದರದಿ ಶೋಭಿಪ ವಾಂಗ್ಮನೋಮಯ ನೆನೆಸಿ ನಿತ್ಯದಲೇ ಕರ್ಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಪರವಿದೂರನು ಭಾರತ ಪ್ರತಿಪಾದ್ಯ ನೆನೆಸಿ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ವಾಂಗ್ಮನೆಯ ರೂಪವನ್ನು ವರ್ಣಿಸ್ತಾ ಇದ್ದಾರೆ. ಶಿರಗಳೈದೈದು 10 ಶಿರಸ್ಸು, 2 ಬಾಹುಗಳು, 2 ಪಾದಗಳು, 1 ಮಧ್ಯೋದರ. ಈ ಪ್ರಕಾರದಿಂದ ಶೋಭಿಸುವ ಮಾತನಾಡಲಿಕ್ಕೆ ಶಕ್ತಿ ಕೊಡುವಂತಹ ಪ್ರಾಣಾಂತರ್ಯಾಮಿಯಾಗಿರುವಂಥ ರೂಪ ಪ್ರೇರಕ ರೂಪ ವಾಂಗ್ಮನೆಯ ರೂಪದಿಂದ ನಿತ್ಯದಲ್ಲಿರುವುದಲ್ಲದೆ ಮನಸ್ಸೇ ಮುಖ್ಯವಾದ ಇಂದ್ರಿಯ 10 ಇಂದ್ರಿಯಗಳಲ್ಲಿ ಸಪ್ತಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಆಯಾ ಕಾರ್ಯ ಪ್ರಚೋದಕರಾಗಿ ವಾಂಗ್ಮಯ ರೂಪನಾಗಿರುವಂತಹ ಅರವಿದೂರ ದೋಷ ದೂರನಾಗಿದ್ದಾನೆ. ವಾಕ್ ವ್ಯಾಪಾರಾದಿ ಅಜಾದಿ ಪಂಚಾಶುದ್ರಣ ಉಚ್ಚಾರ ಈ ವರ್ಣಗಳಿಗೆ ಉಚ್ಚಾರ ವ್ಯಂಜಕ ಶಕ್ತಿ ಕೊಟ್ಟು ಭಾರತದಿಂದ ಪ್ರತಿಪಾದ್ಯ ಸ್ತುತ್ಯನಾಗಿದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮನು ಮನೋಮಯ ಜ್ಞಾನಮಯ ಆಗಿದ್ದಾನೆ. ತದಾತ್ಮವು ಮಹಾಜ್ಞಾನ ಸ್ವರೂಪನು, ಪ್ರಕಾಶ ಸ್ವರೂಪನು, ನಿರ್ದುಷ್ಟ ಗುಣ ಸಮೂಹ ಸ್ವರೂಪನು ಆಗಿ ಎಲ್ಲರ ಆಳುವವನಾಗಿದ್ದಾನೆ, ಎಲ್ಲರ ಸ್ವಾಮಿಯಾಗಿದ್ದಾನೆ. ಈ 2 ದೇಹೋರ್ಮಿಭೂತಗಳಾರಧಿಕ ದಶ ಋಗ್ವಿನುತ ಲಕ್ಷ್ಮೀ ರಮಣ ವಿಷ್ಮಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾ
ಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳೆದ್ದು ಸತತ ವಿಹಾರ ಮಾಳ್ಪನು ಚತುಷ್ಪಾದಾಹಯದಿ ಲೋಕದಳು. ಈರೆರಡು ಲಿಂಗದೇಹ, ಜೀವ, ಲಿಂಗ, ಅನಿರುದ್ಧ, ಸ್ಥೂಲ, ಈ ದೇಹಗಳಲ್ಲಿ ಊರ್ಮಿ ಅಂದರೆ ತೆರೆಗಳು. ಅಂದರೆ ಒಂದು ಅಸ್ತಿತ್ವ ಇರುವುದು, ಎರಡನೇದು ಜಾಯತೆ ಅಂದರೆ ಹುಟ್ಟುವುದು, ಮೂರನೇದು ಪರಿಣಮತೆ ಅಂತಂದರೆ ಪರಿಣಾಮವಾಗಿ ಬಾಲ್ಯಾವಸ್ಥಾ ಪ್ರಾಪ್ತಿ, ವರ್ಧತೆ ಅಂದರೆ ಹೆಚ್ಚುವುದು, ಯೌವನಾವಸ್ಥೆ, ಅಪಕ್ಷೀಯತೆ ದೇಹ ಕ್ಷೀಣವಾಗುವುದು ಅಂದರೆ ವೃದ್ಧಾಪ್ಯತೆ, ವಿನಶ್ಯತಿ ದೇಹ ಪತನ ಹೊಂದುವುದು. ಈ ರೀತಿಯ 4 ಊರ್ಮಿ ದೇಹ ಭೂತಕಲಾಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಜ್ಞಾನ, ವಿಜ್ಞಾನ, ಚಿತ್ತ, ಬುದ್ಧಿ, ಅಶ್ರದ್ಧ, ವೈರಾಗ್ಯ, ಬಲ, ವೀರ್ಯ, ಲೋಕ, ಮಂತ್ರ, ಹೆಸರು, ತಪ, ಅನ್ನ, ತಪ, ರೂಪಗುಣ ಇತ್ಯಾದಿಯಾಗಿ ಅಂತೂ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ 24 ಕಲೆಗಳಿಂದ ಚತುರವಿಂಶತಿ ತತ್ವಗಳಲ್ಲಿ ಇದ್ದು ದೇಹದಲ್ಲಿ 4 ದೇಹ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪದಿಂದ 4 ದೇಹದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಹೀಗೆ ಚತುಷ್ಪಾದ ರೂಪಿಯಾಗಿರುವಂತಹ ಪರಮಾತ್ಮ 4 ದೇಹಗಳಲ್ಲಿ ಇದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತೃಣ ಮೊದಲು ಬ್ರಹ್ಮಾಂತ ಜೇವರ ತನು ಗಣತ್ರಯದಳಲೆ ನಾರಾಯಣನ 1520 ಮೇಲಾರು ಗಣನೆ ಮಾಡ್ಪದು ಬುಧರು ರೂಪವ ಘೃಣಿಯು ಸೂರ್ಯಾದಿತ್ಯ ನಾಮಗಳನ್ನು ದಿನಜಿ ಜಪಿಸುವರಿಗೇವ ಆರೋಗ್ಯ ಸಂಪದವ. ತೃಣ ಮೊದಲು ಬ್ರಹ್ಮಾಂತ ಜೀವರ, ಹುಲ್ಲು ಮೊದಲು ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತ ಎಲ್ಲ ಜೀವರ ತನುತ್ರಯಗಳಲ್ಲಿ ಲಿಂಗ, ಅನಿರುದ್ಧ, ಸ್ಥೂಲ ದೇಹಗಳಲ್ಲಿ ಶಬ್ದಾದಿ ಪಂಚ ವಿಷಯ ತನ್ಮಾತ್ರ ಲಿಂಗ, ತಮೋ ಆವರಣದಲ್ಲಿ ಅನಿರುದ್ಧದಲ್ಲಿ ನೆಲೆಸಿಪ್ಪ ತತ್ತಭಿಮಾನಿಗಳ ದ್ವಾರ ಸ್ಥೂಲ ದೇಹದಲ್ಲಿ ಕಾರ್ಯೋನ್ಮುಖನಾಗಿದ್ದಾನೆ, ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಇವೆಲ್ಲ ಬಂಧಕಗಳು ಸಕಲ ಆದಿವ್ಯಾಧಿ ರೋಗಗಳು ಪತ್ರೆ ಕಾರಣವಾಗಿ ಅನಾರೋಗ್ಯ ಬಾಳುತ್ತೆ. ಆದಿವ್ಯಾಧಿ ಪರಿಹಾರ ಮಾಡುವ ನಾರಾಯಣನು 1526 ರೂಪಗಳಿಂದ ಇದ್ದಾನೆ ಅಂಥೇಳಿ ಜ್ಞಾನಿಗಳು ತಿಳ್ಕೋಬೇಕು. ಈ ನಾರಾಯಣನೇ ಹೊರಗೆ ಬಾಹಿರದಲ್ಲಿ ಸೂರ್ಯಮಂಡಲದಲ್ಲಿರುವ ಸೂರ್ಯ ಅಂತರ್ಗತನಾಗಿ ಘೃಣಿ ಸೂರ್ಯ ಆದಿತ್ಯ ಎಂಬ ನಾಮದಿಂದ ಇದ್ದಾನೆ, ಸೂರ್ಯಮಂಡಲಗತನಾಗಿದ್ದಾನೆ. ಅನುದಿನದಿ ನಿತ್ಯದಲ್ಲಿ ಜಪಿಸುವರಿಗೆ ಪರಮಾತ್ಮ ಆರೋಗ್ಯ ಭಾಗ್ಯವನ್ನು, ಐಶ್ವರ್ಯಾದಿ ಸಂಪತ್ತನ್ನು ಇತ್ಯಾದಿಗಳನ್ನು ಕೊಡ್ತಾನೆ. ಆರೋಗ್ಯ ಎಂಬುದು ದೇಹ ಸಂಪತ್ತು, ಅದನ್ನು ಕೊಡ್ತಾನೆ. 524 ಆದಿ ಭೌತಿಕದಲ್ಲಿ ತಿಳಿಯುವುದು 5221 ರೂಪವಧ್ಯಾತ್ಮ. ಭೇದಗಳಲ್ಲಿ 230 ಮೇಲೊಂದಧಿಕ ಮೂರ್ತಿಗಳಾದರದಲದಿ ದೈವದೊಳು ಚಿಂತಿಪುದು ಭೂಸುರರು. ಆದಿಭೌಕ್ತಿಯಲ್ಲಿ 574 ರೂಪಗಳು, ಅಧ್ಯಾತ್ಮದಲ್ಲಿ 1021 ರೂಪಗಳು, ಅಧಿದೈವದಲ್ಲಿ 231 ರೂಪಗಳು. ಈ ರೀತಿಯಾಗಿ 3 ತಾಪತ್ರಯಗಳಲ್ಲಿ ಪರಮಾತ್ಮ ರೂಪದಿಂದ ಇದ್ದಾನೆ. ಪರಮಾತ್ಮನ ರೂಪಗಳಿಗೆ ಭೇದವಿಲ್ಲ. ಈ ಮೂರ್ತಿಗಳನ್ನು ಆದರದೆ ಅಂದರೆ ಭಕ್ತಿಪೂರ್ವಕವಾಗಿ ಭೂಸುರರು, ಬ್ರಾಹ್ಮಣೋತ್ತಪರು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ತಾಪತ್ರಯಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಭೂತದಲ್ಲಿ 525, ಅಧ್ಯಾತ್ಮದಲ್ಲಿ 771, ಅಧಿದಯದಲ್ಲಿ 231. ಈ ರೀತಿಯಾಗಿ ಪರಮಾತ್ಮ ಎದ್ದು ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸುರುಚಿ ಶಾರ್ವರಿಕರ ನೆನೆಸ ಸಂಕರುಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60+300 ರೂಪದಲ್ಲಿ ಕರೆಸಿಕೊಂಬನು ಸಂವತ್ಸರ ನೆನೆಪಸುವಿಷ್ಟ ನಾಮದಿ ಅರಿತವರಿಗಾರೋಗ್ಯ ಭಾಗ್ಯವನೀವ ಆನಂದಮಯ. ಸುರುಚಿ, ಸೂರ್ಯನಲ್ಲಿ ಪರಮಾತ್ಮನಿಗೆ ಪ್ರೀತಿ ಇದ್ದುದರಿಂದ ಸೂರ್ಯನಲ್ಲಿ ಕಾಂತಿಪ್ರದನಾದ ಸಂಕರ್ಷಣನು ಶಾರ್ವರೀಕರ ಅಂತ ಕರೆಸ್ಕೊಳ್ತಾನೆ. ಶಾರ್ವರೀಕರ ಅಂದರೆ ರಾಜಿ ಸಂಚರಿಸುವಂತಹ ಅಸುರರನ್ನು ದೂರ ಹಾಕಿ
ಚಂದ್ರನಲ್ಲಿದ್ದು ಬೆಳಕನ್ನು ಕೊಡ್ತಾನೆ. ಪ್ರದ್ಯುಮ್ನ ಪರಮಾತ್ಮ ಹೀಗೆ ಶಶಿ ಭಾಸ್ಕರರೊಳಗೆ ಅಹ ಸಂವತ್ಸರ ನೆನೆಸಿ ಪದಾರ್ಥಗಳ ಪ್ರಕಾಶವನ್ನು ಕೊಡುವುದರಿಂದ ಅಹ ಅಂತ ಪರಮಾತ್ಮನಿಗೆ ಹೆಸರು. ಸಂವತ್ಸರ ಅಂತಂದರೆ ಹಗಲು ಪ್ರಕಾಶ ಪ್ರವರ್ತಕನಾರದಿಂದ ಅಹ ಸಂವತ್ಸರ ಅಂತಲೂ ಪರಮಾತ್ಮೆಗೆ ನಾಮ. 360 ಹಗಲು ರಾತ್ರಿ ಕೂಡಿದರೆ ಒಂದು ವರ್ಷ ಆಗುತ್ತೆ. ಒಂದು ಒಂದು ವರ್ಷ. ಆ 360 ದಿನಗಳಿಗೆ 360 ರೂಪದಿಂದ ಅಹ ಸಂವತ್ಸರೋ ಎಂದು ವಿಷ್ಣು ಸಹಸ್ರನಾಮದಿಂದ ಪರಮಾತ್ಮ ಅಲ್ಲಿದ್ದಾನೆ. ಈ ರೀತಿಯಾಗಿ ಯಾರು ತಿಳ್ಕೊತಾರೆ ಅವರಿಗೆ ಆನಂದಮಯನಾದುದರಿಂದ ಆರೋಗ್ಯವನ್ನು ದೇಹಾರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ತಾಪತ್ರಯಗಳ ನಿವಾರಣೆ ಮಾಡ್ತಾನೆ. ಏಕಪಂಚಾಶದ್ವರ್ಣಗತಮಾಕಳತ್ರನು ಸರ್ವರೊಳಗ ವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖ್ಯಾದನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಏಕಾಶದ್ ಪಂಚವರ್ಣಗತ ಮಾಕಳತ್ರನು ಅಜಾದಿ 51 ವರ್ಣಗಳಲ್ಲಿ ಅಜ, ಆನಂದ, ಇಂದ್ರಾದಿ ಮೊದಲಾದಿ ಕ್ಷ, ಲಕ್ಷ್ಮೀ, ನರಸಿಂಹಯವರೆಗೆ 50 ರೂಪದಿಂದ ಇರುವಂತಹ ಮಾಕಳತ್ರನ ರಮಾಪತಿಯಾಗಿರುವಂತಹ ಪರಮಾತ್ಮ ಸರ್ವರೊಳಗೆ ಬ್ರಹ್ಮಾದಿ ತೃಣಾಂತ ಎಲ್ಲ ಜೀವರೊಳಗೆ ಮತ್ತು ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿರುವಂಥ ಅವ್ಯಾಕೃತ ಆಕಾಶ ಓತಪ್ರೋತವಾಗಿ ಘನರೂಪದಿಂದ ವ್ಯಾಪಿಸಿದ್ದಾನೆ. ನಿಗಮತತಿಗಳನ್ನು ಅನೇಕ ವೇದರಾಶಿಗಳಿಗೆ ಅಭಿವ್ಯಂಜಕ ಶಕ್ತಿ ಇತ್ತವನು. ನಿತ್ಯವಾದ ವೇದ ವರ್ಣಗಳಿಗೆ ಸರ್ವ ಭಾಷೆಗಳ ಅಭಿವ್ಯಂಜಕ ಶಕ್ತಿ ಈ ಅಜಾದಿ 51 ವರ್ಣಗಳಿಂದ ಮತ್ತು ವೇದಾಂಗವಾದ ವ್ಯಾಕರಣಾದಿಗಳಲ್ಲಿ ಭಾರತಾದಿ ಅನೇಕ ಶಾಸ್ತ್ರ ಪುರಾಣಿಗಳಲ್ಲಿ ಭಾಷಾದಿನೇಕಗಳನ್ನು ಸಮೂಹಗಳನ್ನು ಕಲ್ಪಿಸಿ ತಾನೇ ವೇದವ್ಯಾಸ ರೂಪದಿಂದ ವೇದ ವಿಭಜನ ಭಾರತ ಇತಿಹಾಸ ಪುರಾಣಾದಿಗಳನ್ನು 4,32 ಕೋಟಿ ಗ್ರಂಥಗಳನ್ನು ಅಜಾದಿ ವರ್ಣಗಳ ಸಮೂಹದಿಂದಲೇ ಮಾಡಿದ್ದಾನೆ. ಈ ಅಜಾದಿ ರೂಪಿಯೇ ಮನೋಮಯ ವಾಂಗ್ಮಯ ಅಂತ ಹೇಳಿ ಕರೆಸ್ಕೊಳ್ತಾನೆ. ಭಾರಭೃನ್ನಾಮಕನ 1624 ಮೂರುತಿಗಳು ಚರಾಚರದಿ ಸರ್ವತ್ರ ತುಂಬಿಹವು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿನಲೇ. ಭಾರಭೃನ್ನಾಮಕ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಭಾರಭೃತ್ ಅಂತ ಹೇಳಿ ಅಂದರೆ ಇಡೀ ಬ್ರಹ್ಮಾಂಡದ ಭಾರವನ್ನು ಹೊತ್ತಿದ್ದಾನಾದ್ದರಿಂದ ಅವನಿಗೆ ಭಾರಭೃತ್ ಅಂತ ಹೇಳಿ ಹೆಸರು. ಭಾರ ಅಂದರೆ ರಮಾದೇವಿಯನ್ನು, ಭೃತ್ ಅಂದರೆ ವಕ್ಷಸ್ಥಳದಲ್ಲಿ ಅವಳ ಧರಿಸಿ ರಮೆಗೆ ಆನಂದವನ್ನು ಕೊಡುವನಾದ್ದರಿಂದಲೂ ಪರಮಾತ್ಮನಿಗೆ ಭಾರಭೃತ್ ಅಂತ ಹೆಸರು. 4 ರ 2 ಭೃತ್ ಅಂದರೆ 6 ತ 2 1 ಹೀಗೆ ಮಾಡಿದರೆ 1624 ರೂಪ ಮೂರ್ತಿಗಳು. ಈ ರೂಪಗಳು ಚರಜಂಗಮ ಜೀವರಲ್ಲಿ ಇವೆ ಅಂತ ಹೇಳ್ತಾ ಇದ್ದಾರೆ. ಅಚರ ಸ್ಥಾವರ ಜೀವರಾದಿಗಳಲ್ಲಿ ಅಂದರೆ ಜಡಚೇತನರಲ್ಲಿ ಒಟ್ಟಿಗೆ ಇರುವ ರೂಪಗಳು. 6 4 ಅಂದರೆ 24 ತತ್ವಗಳಲ್ಲಿ, 16 ಚೇತನರಲ್ಲಿ, 16 ಜೀವಗಳಲ್ಲಿ. ಈ ರೀತಿಯಾಗಿ 1624 ರೂಪ ಆಗುತ್ತೆ ಅಂತ ಹೇಳ್ತಾರೆ. ಈ ಪ್ರಕಾರ ಸಮಸ್ತ ಬ್ರಹ್ಮಾಂಡದ ಭಾರವನ್ನು ಮಹಾಕೂರ್ಮ ರೂಪದಿಂದ ಪರಮಾತ್ಮ ಧರಿಸಿದ್ದಾನೆ ಎಂದು ಚಿಂತನೆ ಮಾಡಿದರೆ ಅಂಥವರಿಗೆ ಎಲ್ಲ ಠಾವಿನಲ್ಲಿ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸಿರುವಂತಹ ಸಕಲ ರೂಪಗಳನ್ನು ತೋರಿಸಿಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಸುಣಿ ಮೇಲಿ ಹಮಣಿಯ ಓರ್ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಾಂಡಾಧಾರಕನು ಆಧೇಯನೆಂದೆನಿಸೆ. 242 ರೂಪದಿ ಶಶಿಯೊಳೆಪ್ಪನು ಶಶದೊಳಗೆ ಶೋಭಿಸುವ 42 ಅಧಿಕ ಶತ ರೂಪದಲ್ಲಿ ಬಿಡದೆ ಬಿಸುಣಿ ಮೇಲಿಹ ಬಂಗಾರದ ವಸ್ತುಗಳ ಮೇಲೆ ಮಣಿ ಹಾಗೆ ನವರತ್ನಾದಿ ಮಣಿಗಳಿರುವಂತೆ ಕೆಂಪು, ಬಿಳುಪು, ಪಚ್ಚೆ ಇತ್ಯಾದಿ ಮಣಿಗಳು ಶೋಭಿಸುವಂತೆ ಪರಮಾತ್ಮನ ಎಲ್ಲ ರೂಪಗಳು ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಬ್ರಹ್ಮ, ವಾಯು, ವಾಣಿ, ಭಾರತಿ ಈ ಅಚ್ಛಿನ್ನ ಭಕ್ತರ ಮನಸ್ಸಲ್ಲಿ ವಿರಳವಾಗಿ ತೋರ್ಕೊಳ್ಳುತ್ತಂತೆ. ಈ ರೂಪಗಳು ಬಿಸಜಾಂಡಾಧಾರಕ ಬ್ರಹ್ಮಾಂಡದ ಭಾರವನ್ನು ಧರಿಸಿದ ಆಧಾರನು ಆಧೇಯ ಆಶ್ರಯವನ್ನು ಹೊಂದುವವನಾಗಿ ಇದ್ದಾನೆ. ಚಂದ್ರನಲ್ಲಿರುವ ಶಶಕಲಾಕಿ ಚಂದ್ರನು ಹೇಗೆ ಆಧಾರನೋ
2,242 ರೂಪದಿಂದ ಶಶ ಮೊಲ ಆಧೇಯ 42 ಈ ರೂಪದಿಂದ 241 ರೂಪದಿಂದ ನಿರಂತರ ಇರುವಂತೆ ಪರಮಾತ್ಮನು ಬ್ರಹ್ಮಾಂಡಕ್ಕೆ ಆಧಾರನಾಗಿಯೂ ಬ್ರಹ್ಮಾಂಡದಲ್ಲಿರುವ ಎಲ್ಲ ಚರಾಚರಗಳಲ್ಲಿ ಆಧೇಯನಾಗಿ ಇದ್ದಾನೆ ಅಂತ ತಿಳ್ಕೋಬೇಕು. ಎರಡುನೂರ 42 ರೂಪದಿಂದ ಚಂದ್ರನಲ್ಲಿಯೂ 241 ರೂಪದಿಂದ ಶಶ ಅಂದರೆ ಚಂದ್ರನಲ್ಲಿ ಮೊಲದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. 2008 ರೂಪವನರಿತು ಸರ್ವ ಪದಾರ್ಥದಲ್ಲಿ ಶ್ರೀವರನ ಪೂಜೆಯ ಮಾಡುವರಗಳ ಬೇಡು ಕೊಂಡಾಡು. ಬರಿದೆ ಜಲದೊಳು ಮುಳೆಗೆ ಬಿಸಿಲೊಳು ಬೆರಳೆಣಿಸಿದರೇನು ಸದ್ಗುರು ಹಿರಿಯರನು ಸರಿಸದ ಮರ್ಮವನರಿಯದಿಹನರನು. ಇಲ್ಲಿ ಹೇಳ್ತಾ ಇದ್ದಾರೆ 2008 ರೂಪವನರಿತು. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ 1624 ರೂಪಗಳನ್ನು ತಿಳಿದುಕೊಂಡು ಜೊತೆಗೆ 384 ಸೇರಿದರೆ 2008 ರೂಪಗಳಾಗುತ್ತೆ. ಈ ರೂಪಗಳನ್ನು ಸರ್ವ ಪದಾರ್ಥದಲ್ಲಿ ವ್ಯಾಪ್ತ ರೂಪ, ಆಧಾರ, ಆಧೇಯ ರೂಪಗಳನ್ನು ಅರಿತು ಪೂಜೆ ಮಾಡು ಅಂತ ಹೇಳ್ತಾರೆ. ಧ್ಯಾನಿಸು, ಉಪಾಸನೆ ಮಾಡು, ವರಗಳ ಬೇಡು, ನಿನಗೆ ಇಷ್ಟಾರ್ಥವಾದ ಮೋಕ್ಷ ಸುಖವನ್ನು ಬೇಡು. ಮುಕ್ತಿ ಸುಖ ಬಿಟ್ಟು ಬೇರೆ ಏನೂ ಬೇಡಬಾರ್ದು. ಈ ರೀತಿಯಾಗಿ ಮುಕ್ತಿ ಸುಖ ಬೇಡಿದರೆ ಅದು ಕಾಮ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಶ್ರೀಹರಿಯ ಮಹಿಮೆಗಳನ್ನು ಕೊಂಡಾಡು, ಸ್ತುತಿ ಮಾಡು. ಇದರಿಂದಲೇ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಗುರು ಹಿರಿಯನ ಅನುಸರಿಸಿ ತಿಳಿಯದಿಹನರನು ಸುಜ್ಞಾನಿಗಳಾದ ಹಿರಿಯರಾದ ಸಂಪ್ರದಾಯ ಪ್ರವರ್ತಕರಾದ ಶ್ರೀಮದಾಚಾರ್ಯರ ಮನದಿಂಗಿತಜ್ಞರಾದ ಗುರು ಹಿರಿಯರನ್ನು ಅನುಸರಿಸಬೇಕು. ಅವರ ದಾಸರ ದಾಸನಾಗಬೇಕು. ಅವರಲ್ಲಿ ಶಿಷ್ಯತ್ವ ವಹಿಸಬೇಕು, ಭಕ್ತಿ ಮಾಡಬೇಕು. ಗುರುಗಳ ಶಿಷ್ಯ ಮನೋಭಾವನಿತು ನಿಜವಾದ ಮರ್ಮತತ್ವಗಳನ್ನು ಬೋಧಿಸ್ತಾರವಾಗ. ಇದನ್ನು ತಿಳಿಯದೆ ಬರಿದೆ ಸದ್ಗುರು ಉಪದೇಶವಿಲ್ಲದೆ ಒಣಢಂಬಾಚಾರದಿಂದ ಜಲದೊಳು ಮುಳುಗಿ ಮುಂಜಾನೆ ಎದ್ದು ನೀರಿನಲ್ಲಿ ಮುಳುಗಿ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಬಿಸಿಲೊಳಗೆ ಕುಳಿತು ಬೆರಳೆಣಿಸಿದರೂ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮತ್ತು ಚಿದ್ದೇಹದೊಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗರೇಳು ಬಪ್ಪಪ ಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ. ಹಿಂದೆ ಹೇಳಿದ ಎಲ್ಲ ಕಾರ್ಯರೂಪಗಳಿಗೆ ಕಾರಣನಾಗಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹ ರೂಪಿಯು ಪರಮಾತ್ಮನು ಜೀವನ ಚಿದ್ದೇಹಾಕಾರ ಆನಂದಮಯವೆಂಬ ಶರೀರದಲ್ಲಿ ನರಸಿಂಹ ಶಬ್ದದಿಂದ 5 ರ 2 ಸಿ 7 ಆಮೇಲೆ 0 8 ಹೀಗೆ ಎಡದಿಂದ ಸಂಖ್ಯಾಗಣನೆ ಮಾಡಿದರೆ 8,000 ಎಲ್ಲ 8,80,725 ಅಂತ ಹೇಳು. ಈ ರೀತಿ ಚಿದ್ದೇಹಗತ ಆನಂದಮಯ ಚಿತ್ ಪ್ರಕೃತಿ ರೂಪಗಳಲ್ಲಿ ಇಷ್ಟು ರೂಪದಿಂದ ಪರಮಾತ್ಮ ಇದ್ದು ಜೀವರಿಗೆ ಸಮಸ್ತ ಪ್ರಾಣಿಗಳಿಗೆ ಯಾವ ದೇಹದಲ್ಲಿದ್ದರೂ ನಿತ್ಯದಲ್ಲಿ ಹಗಲಿರುಳು ಸತತವಾಗಿ ರಾತ್ರಿ ಹಗಲೆನ್ನದೇ ಸರ್ವಕಾಲದಲ್ಲಿ ಜೀವನ ದುಷ್ಕರ್ಮಾನುಸಾರ ಬರುವ ಅಪಮೃತ್ಯುವಿಗೆ ಅಕಸ್ಮಾತ್ತಾಗಿ ಒದಗುವ ಮೃತ್ಯುವಿಗೆ ಅಪಮೃತ್ಯುವನ್ನು ತಡೆಗಟ್ಟಿ ಮೃತ್ಯುಮಾರಕನಾಗಿ ಅಪಮೃತ್ಯುವನ್ನು ತಡೆಗಟ್ಟಿ ಸಜ್ಜನರಿಗೆ ಕಾಲಮೃತ್ಯು ಪರ್ಯಂತರವಾಗಿ ಸಾಧನ ಮಾಡಿಸ್ತಾನೆ. ಭರ್ತವತ್ಸಲ ಭಕ್ತ ಸಂರಕ್ಷಕನಾಗಿರುವಂತಹ ಪರಮಾತ್ಮ ಭಯ ವಿನಾಶನ ಅಪಮೃತ್ಯು ಮುತ್ತಾದ ಭಯಗಳನ್ನು ಪರಿಹಾರ ಮಾಡ್ತಾನೆ. ಭಾಗ್ಯ ಸಂಪನ್ನ ನಿತ್ಯ ಭಾಗ್ಯವಿವ ಮಹಾಲಕ್ಷ್ಮಿ ಬಿಂಬನಾಗಿರುವಂತಹ ಶ್ರೀರೂಪ ವಿಜ್ಞಾನಮಯನಾದ ತನ್ನ ಆನಂದಮಯ ಪುರುಷ ರೂಪದಿಂದ ರಮಣ ಮಾಡುತ್ತಾ ಸ್ತ್ರೀ ರೂಪದಿಂದ ಇರುವ ರಮೆಗೆ ಸೌಭಾಗ್ಯವನ್ನು ತಂದುಕೊಡ್ತಾನೆ. ಅಥವಾ ಭಾಗ್ಯ ಸಂಪನ್ನ ನಿತ್ಯದಲ್ಲಿ ವಿಜ್ಞಾನಮಯವಾದ ಭಾಗ್ಯದಿಂದ ಯುಕ್ತನಾಗಿಯೇ ಇದ್ದಾನೆ, ಆನಂದಮಯನಾಗಿದ್ದಾನೆ. ಜ್ವರನೊಳು 27 ಹರನೊಳಗೆ 28 ರೂಪದೆ 2,827 ಜ್ವರಹರಾಭಯ ನಾರಸಿಂಹನ ಸ್ಮರಣೆ ಮಾತ್ರದೆ ದುರಿತ ರಾಶಿಗಳಿರದೆ ಪೋಪುವು ತರಣಿ ಬಿಂಬವ ಕಂಡ ಹಿಮದಂತೆ. ಜ್ವರವೆಂಬ ರೋಗದಲ್ಲಿ ಜ 3 ವ 4 7 ಆಗುತ್ತೆ, ರ 2 27 ರೂಪದಿಂದ ಹರನಲ್ಲಿ ರುದ್ರ ಅಲ್ಲಿ 8 2 28 ರೂಪದಿಂದ ಹೀಗೆ 2,827
ರೂಪಗಳಿವೆ. ಜ್ವರಹರನಲ್ಲಿ ಜ್ವರ ಪರಿಹಾರಕವಾದ ಪ್ರಕೃತಿ ಅಣುಗಳ ಸಂಖ್ಯಾರೂಪದಿಂದ 2827 ರೂಪದಿಂದ ಜ್ವರಾಹರಾಪಯನಾದ ಜ್ವರಹರನೆಂದ ನಾಮದಿಂದ ಕರೆಸುವ ನರಸಿಂಹದೇವರ ಸ್ಮರಣೆ ಮಾಡುವುದರಿಂದ ಸಮಸ್ತ ದುರಿತರಾಶಿಗಳು, ಪಾಪ ಸಮೂಹಗಳು, ಚಳಿ ಮಂಜುಗಟ್ಟಿ ಬೆಟ್ಟವು ತರಣಿಬಿಂಬ ಸೂರ್ಯನ ಕಿರಣ ಬಿದ್ದಾಕ್ಷಣ ಕರಗಿ ನೀರಾಗುವಂತೆ ನರಸಿಂಹದೇವರ ಸ್ಮರಣೆ ಮಾತ್ರದಿಂದ ಸಮಸ್ತ ದುರಿತ ರಾಶಿಗಳು ನಾಶವಾಗಿ ಹೋಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಮಾಸ ಪರ್ಯಂತರವ ಬಿಡದೆ ನೃಕೇಸರಿಯ ಶುಭ ನಾಮ ಮಂತ್ರ ಜಿತಾಸನದಲ್ಲಿ ಏಕೈಕಾತ್ ಚಿತ್ತದ ನಿಷ್ಕಪಟದಿಂದ ಬೇಸರದ ಜಪಿಸಲು ವೃಜನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡನು ಕಡೆಗೆ ಪರಗತಿಯ. ನೃಕೇಸರಿಯ ಶುಭನಾಮ ನರಸಿಂಹರೂಪಿಯಾಗಿರುವಂತಹ ಪರಮಾತ್ಮನ ಮಂಗಳಕರವಾದ ನಾಮಮಂತ್ರವನ್ನು ಜಯ ಜಯ ನರಸಿಂಹಾಯ ಸರ್ವಜ್ಞಾಯ ತೇಜೋಬಲವೀರ್ಯಾಯ 24 ಮಂತ್ರಾಕ್ಷರ ಗಾಯತ್ರಿ ಮಂತ್ರ ಇದೆ. ಇನ್ನೊಂದು ಕ್ರೂರಂ ವೀರಂ ಬೃಹದ್ವಿಷ್ಣುಂ ದೀಪ್ಯಂತಂ ವಿಶ್ವತೋಮುಖಂ ಪುಂ ಮೃಗೇಂದ್ರಂ ಭಯಂಕರಂ ಶುಭಂ ಮೃತ್ಯೋಶ್ಚ ಮಾರಕಂ 32 ಮಂತ್ರ. ಈ ಮಂತ್ರವನ್ನು ನೀವೆಲ್ಲ ಗುರುಪದೇಶದಿಂದ ಪಡೆದು ಜಿತಾಸನದಲ್ಲಿ ಏಕಾಗ್ರ ಚಿತ್ರದಿಂದ ಗೀತಾದಲ್ಲಿ ಹೇಳಿದಂತೆ ಚಿತ್ತ ಮನಸ್ಸನ್ನಾಗಿ ಏಕಾಸನದಲ್ಲಿ ಕುಳಿತುಕೊಂಡು ನಿಷ್ಕಪಟದಿಂದ ಕುಟಿಲರಹಿತನಾಗಿ, ಅಂದರೆ ಇತರ ವಿಷಯಾದಿಗಳ ಮನಸ್ಸು ಇಡದೆ ಕೇವಲ ಪರಮಾತ್ಮನ ಪಾದದಲ್ಲೇ ಮನಸ್ಸನ್ನು ಇಟ್ಟು ಶುದ್ಧವಾದ ಅಂತಃಕರಣ ತಜ್ಜನ್ಯ ಭಕ್ತಿಯಿಂದ ಬೇಸರಗೊಳ್ಳದೆ ಮಾಸ ಪರ್ಯಂತರವೋ 1 ತಿಂಗಳ ಪರ್ಯಂತರವೋ ಜಪ ಮಾಡಿದರೆ ಪರಮಾತ್ಮ ಸಮಸ್ತ ವೃಜನಗಳನ್ನು ಪಾಪಗಳನ್ನು ನಾಶಗೈಸಿ, ಅಂದರೆ ಎಲ್ಲ ದುರಿತಗಳನ್ನು ದೂರ ಮಾಡಿ ಸಕಲ ಮನೋರಥಗಳನ್ನು ಪರೇಶ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನು ಪೂರಿಸುವನಲ್ಲದೆ ಕಡೆಗೆ ಲಿಂಗಭಂಗಾನಂತರ ಪರಗತಿಯ ಸ್ವಸ್ವರೂಪ ಆವಿರ್ಭಾವ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಆ ಪರಮಾತ್ಮನನ್ನು ಭಕ್ತಿಯಿಂದ ಶಾಸ್ತ್ರದಲ್ಲಿ ಹೇಳಿದಂತೆ ಸ್ಮರಣೆ ಮಾಡಿದರೆ ಇಷ್ಟೆಲ್ಲ ಪರಮಾತ್ಮ ಕೊಡ್ತಾನೆ. ಚತುರ್ಮೂರ್ತ್ಯಾತ್ಮಕ ಹರಿಯು 30 ಸ್ವರೂಪದಿ ಬ್ರಹ್ಮನೋಳ್ಮಾರುತನೊಳು 27 ಪ್ರದ್ಯುಮ್ನ ಸುತರೊಳು 25 18 ತುಳ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಿರು ಚತುರಾತ್ಮಕನ ಪದವ. ಬ್ರಹ್ಮದೇವರಲ್ಲಿ 30, ವಾಯುದೇವರಲ್ಲಿ 27, ಸರಸ್ವತೀ ದೇವಿಯರಲ್ಲಿ 25, ಭಾರತೀ ದೇವಿಯರಲ್ಲಿ 18. ಈ ರೀತಿಯಾಗಿ 100 ರೂಪದಿಂದ ಪರಮಾತ್ಮ ಇದ್ದು 100 ವರ್ಷಗಳಲ್ಲಿದ್ದು ಅಂಥೇಳಿ ಆ ಪರಮಾತ್ಮನ ಆ 4 ರೂಪಗಳನ್ನು ಮಾಡಿದರೆ ಸಹನ ಶಕ್ತಿ, ಓಜಸ್ಸು, ಸುಖ ಎಲ್ಲ ಕೊಡ್ತಾನೆ ಪರಮಾತ್ಮ. ನೋಡಿರಿ, ಪರಮಾತ್ಮನನ್ನು ಹೇಗೆ ಸ್ಮರಣೆ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದು ನಾಳೆ ನೋಡೋದು. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಬೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.